ನಡೆಸುವಂಥದ್ದು. ಭಾಗವಹಿಸಿದ ಎಲ್ಲ ಮಹನೀಯರು ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ಧ್ವಜವಂದನೆಯನ್ನು ಸ್ವೀಕರಿಸಬೇಕೆಂದು ಕೋರ್ತಾ ಇದ್ದೇವೆ. ಹಾಗೆ ಪುರಾರಂಭಿಕ ದಳದ ಸಿಬ್ಬಂದಿಯವರು ಧ್ವಜವಂದನೆ ಹಾಗೂ ಮಾರ್ಚ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ವೇದಿಕೆ ಸ್ವಾಗತಿಸಲಿದೆ. ಹಾಗೆ ವಿಜಯನಗರ ಪ್ರೌಢಶಾಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಧ್ವಜವಂದನಾ ಕಾರ್ಯಕ್ರಮ ಹಾಗೂ ಮಾರ್ಚ್ ಪಾಸ್ಟ್ನಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತಿಸಿದೆ. ಹಾಗೆ ಪ್ರೈಮರಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ವಾಸವಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಫೋರ್ತ್ ವಾರ್ಡ್ ಬಾಲಕಿಯರ ವಿದ್ಯಾರ್ಥಿಗಳು, ಹಾಗೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಕಂಪ್ಲಿ ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ನಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾರೆ. ಹಾಗೆ ಕೋರ್ಸೋ ಜಿಎಂಆ ವಿದ್ಯಾರ್ಥಿಗಳು ಧ್ವಜವಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಶಾಲೆಯ ಬಾಲಕರು ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಹಿತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಜಾಮಿಯಾ ಬಾಲಕರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ವಿಜಯನಗರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕ್ವೀನ್ ಮೇರಿ ಶಾಲೆಯ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ SPN ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಧ್ವಜವಂದನೆಯ ಕಾರ್ಯಕ್ರಮವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸ್ವಾತಂತ್ರ್ಯದ ಸಂತೋಷವನ್ನು ವ್ಯಕ್ತಪಡಿಸಬಹುದು. ಆದರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರಪ್ರಜ್ಞೆ, ದೇಶಭಕ್ತಿ ಭಾವನೆ, ಖಿನ್ನತೆಯನ್ನು ಸ್ವಲ್ಪವೂ ಕಡಿಮೆ ಮಾಡುವುದಿಲ್ಲ ಎಂದು ನಾನು ಈ ದಿನ ಸಾಕ್ಷಿಯಾಗಿ ಹೇಳುತ್ತೇನೆ. ನಾವು ಕೇವಲ ವ್ಯಕ್ತಿಯಲ್ಲ, ಬದಲಾಗಿ ಈ ಜನ ಸಮುದಾಯದ ಜವಾಬ್ದಾರಿಯುತ ಭಾಗ ಎಂಬುದು ಈ ಸ್ವಾತಂತ್ರ್ಯ ದಿನ ನಮಗೆ ಸದಾ ನೆನಪು ಮಾಡುತ್ತೆ. ಭಾರತದ ನಾಗರಿಕರಾದ ನಾವು ನಮ್ಮ ಗುರುತು ಕೇವಲ ಕುಟುಂಬ ಹಾಗೂ ವ್ಯಕ್ತಿಯಿಂದ ಮಾತ್ರ ರೂಪಿತಗೊಂಡಿರುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಭಾರತೀಯರು ಎನ್ನುವ ಗುರುತು ಮುಖ್ಯವಾದದ್ದು. ಈ ದೇಶದಲ್ಲಿ ಪ್ರತಿಯೊಬ್ಬರೂ ಸಮಾನವಾಗಿ ನಾಗರಿಕರು. ನಮ್ಮಲ್ಲಿ ಪ್ರತಿಯೊಬ್ಬರೂ ಈ ಭೂಮಿಯಲ್ಲಿ ಜೀವಿಸಬೇಕಾದ್ರೆ ಸಮಾನ ಅವಕಾಶ, ಸಮಾನ ಹಕ್ಕುಗಳು ಹಾಗೂ ಸಮಾನ ಕರ್ತವ್ಯಗಳು ಇರುತ್ತವೆ. ಆದರೆ ದೀರ್ಘಕಾಲದ ವಸಾಹತುಶಾಹಿಗಳ ಆಡಳಿತದಿಂದ ಭಾರತೀಯರ ಬದುಕು ಸಂಕಷ್ಟದಲ್ಲಿ ಸಿಲುಕುವಂತೆ ಮಾಡಿರುವುದು ನಮ್ಮೆಲ್ಲರ ದುರ್ದೈವ ಕೂಡ ಹೌದು. 1947 ಆಗಸ್ಟ್ 15ರಂದು ರಾಷ್ಟ್ರವು ಹೊಸ ಉದಯಕ್ಕೆ ಕಾರಣವಾಯಿತು. ನಾವು ವಿದೇಶಿಯರ ಆಳ್ವಿಕೆಯಿಂದ ಸ್ವತಂತ್ರ ಮಾತ್ರವಲ್ಲ, ನಮ್ಮ ಹಣೆಬರವನ್ನು ಪುನಃ ಬರೆಯುವ ಸ್ವತಂತ್ರ ಹಕ್ಕನ್ನು ನಾವೆಲ್ಲ ಪಡೆದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ರಾಷ್ಟ್ರಪಿತ ಗಾಂಧೀಜಿಯವರನ್ನು ಮೊದಲುಗೊಂಡು ಎಲ್ಲ ರಾಷ್ಟ್ರೀಯ ಹೋರಾಟಗಾರರು ಭಾರತದ ಆತ್ಮವನ್ನು ಪುನರುಜ್ಜೀವನಗೊಳಿಸಿದರು ಅಂತ ಹೇಳ್ಬೋದು. ಸತ್ಯ ಮತ್ತು ಅಹಿಂಸೆ
ಮಹಾತ್ಮ ಗಾಂಧಿಯವರ ಈ ಎರಡು ತತ್ವಗಳು ಜಗತ್ತಿನ ಎಲ್ಲರೂ ಮೆಚ್ಚುವಂಥ ಮಹತ್ವದ ತತ್ವಗಳಾದವು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ದೇಶ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ತ್ಯಾಗಮೂರ್ತಿಗಳಿಗೆ ಅಜ್ಞಾತವಾಗಿ ತುಂಬ ಜನ ಸ್ವತಂತ್ರ ಹೋರಾಟ ಮಾಡಿದರೆ ಅವ್ರಿಗೂ ಕೂಡ ಹೋರಾಟಗಾರರು, ದೇಶಕ್ಕಾಗಿ ಯೋಧರು, ದೇಶಕ್ಕಾಗಿ ದುಡಿಯುವ ರೈತರು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಮೊಂದಿಗೆ ಸೇರಿ ನಾನು ಈ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸ್ವತಂತ್ರ ದಿನ ನಮ್ಮ ಇತಿಹಾಸದೊಂದಿಗೆ ಮರು ಸಂಪರ್ಕಿಸಲು ಹಾಗೂ ವರ್ತಮಾನವನ್ನು ನಿರ್ಣಯಿಸಲು ಒಂದು ಸುಸಂದರ್ಭ ಅಂತ ಭಾವಿಸ್ತೇನೆ. ವರ್ತಮಾನ ಭಾರತವು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಸದೃಢವಾಗಿ ಹಾಗೂ ವಿಜೃಂಭಿಸ್ತಿದೆ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಆರಂಭದಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇತ್ತು, ಅದೇ ಒಂದು ಭಾರ ಅಂತ ನಾವು ಪರಿಗಣಿಸಿದ್ವಿ. ಆದರೆ ಅದನ್ನೇ ನಾವು ಸಂಪತ್ತಾಗಿ ಮಾಡಿಕೊಂಡು ಮಾನವ ಸಂಪತ್ತಿನ ಸದ್ಬಳಕೆಯೊಂದಿಗೆ ನಾವು ಅಭಿವೃದ್ಧಿ ಹೊಂದಿರೋದು ನಮ್ಮ ಒಂದು ಶಕ್ತಿಗೆ ಕೈಕನ್ನಡಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದ್ಭುತ ಸಾಧನೆಗಳಾಗಿದ್ದು, ನಾವು ವಿಜ್ಞಾನದಲ್ಲಿ ಕೂಡ ತುಂಬ ಮಹತ್ತರ ಸಾಧನೆಯನ್ನು ಸಾಧಿಸಿದ್ವಿ. ಹಾಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ನಮ್ಮ ವಿಜ್ಞಾನಿಗಳು ಹೆಮ್ಮೆಯ ಸಾಧನೆಗಳನ್ನು ಮಾಡಿರೋದು ತುಂಬ ಸಂತೋಷದ ವಿಚಾರ ಕೂಡ. ಹಾಗೆ ಜಾಗತಿಕವಾಗಿ ಭಾರತವು 4 ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ವಿಶೇಷವಾಗಿ ಕರ್ನಾಟಕ ಕೂಡ ತಲಾ ಆದಾಯದಲ್ಲಿ ಕೂಡ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಹೊಂದಿದೆ. ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಅಮೃತ ಬಿಂದುಗಳಾಗಿವೆ. ಕರ್ನಾಟಕ ಸರ್ಕಾರ ಹಾಗೂ ಕಂದಾಯ ಪರ್ಟಿಕ್ಯುಲರ್ ಆಗಿ ಕಂದಾಯ ಇಲಾಖೆಯ ಕೆಲವೊಂದು ಅನೇಕ ಸುಧಾರಣೆಗಳು, ಸಕಲ ಸೇವೆಗಳು, ಅಲ್ಲೆಯಲ್ಲಿ ಆಡಳಿತ ಎನ್ನುವ ತತ್ವಗಳು ಇಂದು ಮನೆಮಾತಾಗಿರುವುದು ನಮ್ಮೆಲ್ಲರಿಗೂ ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ ಸ್ವಾತಂತ್ರ್ಯವೆಂದರೆ ಒಂದು ಕ್ಷಣದ ಸಂಗತಿಯಲ್ಲ, ಅದು ನಮ್ಮನ್ನು ಸದಾ ಜಾಗೃತವಾಗಿರುವ ಆಚರಣೆ ಎಂದು ನಾನು ಭಾವಿಸ್ತೇನೆ ಎಂದು ಹೇಳುತ್ತಾ ಈ ಅವಕಾಶ ಮಾಡಿಕೊಟ್ಟ ಶಾಲಾ ವಿದ್ಯಾರ್ಥಿಗಳು ಇಂಟಿಗ್ರಿಟಿ ಆಫ್ ಇಂಡಿಯಾ ಎಂಬ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. 6ನೇದಾಗಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ